Namaste everyone. I'm Dr.Ashvini Patil and I'll be going to present a presentation on the status of women and the ideas pertaining to Basaveshwara. Basaveshwara's ideas on the status of women. So way back to 12th century Indian society where Basava was born as a same traditional post-Vedic society ridden with a blind belief and faith. So when we think of Basaveshwara, it was a society where women were almost treated as slaves and chattels, and it was the Basaveshwara who redeemed women from the traditional fetters and gave them honorable existence and the certain good status. So that is how coming to the ideas of Basaveshwara pertaining to the status of woman. So he wanted to achieve a equal, egalitarian or equal society or a socialistic pattern of society, and where both men and women were equal. So coming to the first point, that is sex equality in spite of the biological differences. So according to Basaveshwara, though men and women should be maybe biologically different, but they should be treated on equal terms in spite of their biological differences, and that is how he protested against attaching any stigma to the woman in general. So in his 12th century, the Shaiva saint Devara Dasimaya said, if there are breasts and long hair, it it will be called a woman, and if there are beard and mustache, it will be called a man, but the soul that moves is neither man or woman. So men and women may have bodily differences but not the souls which reside in these bodies. So Basava thus rejected the sex discrimination and upheld the principle of equality. 12ನೇ ಶತಮಾನದಲ್ಲಿ ಈ ಒಂದು ಬಸವೇಶ್ವರರು ಆಗಿನ ಒಂದು ಕಾಲದಲ್ಲಿ ಇರುವ ಮಹಿಳೆಯರಿಗೆ ಒಂದು ಗುಲಾಮರು ಅನ್ನುವ ಒಂದು ಅಥವಾ ಮಾಯೆ ಎನ್ನುವ ಒಂದು ವಿಚಾರವನ್ನು ಅಲ್ಲಗೆಳೆದು ಕೇವಲ ಅವರು ಶಾರೀರಿಕವಾಗಿ ಅಥವಾ ಲಿಂಗ ಒಂದು ವಿಚಾರದಲ್ಲಿ ಅವರು ಕೇವಲ ಬೇರೆ ಬೇರೆ ಆಗಿದ್ದರೂ ಸಹಿತ ಅವರಲ್ಲಿರುವ ಒಂದು ಆತ್ಮ ಕೂಡ ಒಂದೇ ಅಂತ ಹೇಳಬಹುದು. ಸೊ ಕಮಿಂಗ್ ಟು ರಿಲಿಜಿಯಸ್ ಫ್ರೀಡಮ್ ಆಫ್ ವುಮೆನ್, ಒಂದು ಬಸವೇಶ್ವರ ಒಂದು ಕಾಲದಲ್ಲಿ ಅವರು ಧಾರ್ಮಿಕ ಒಂದು ಹಕ್ಕಿಗೆ ಮಹಿಳೆಯರು ಧಾರ್ಮಿಕ ಒಂದು ಸ್ವಾತಂತ್ರ್ಯತೆಯನ್ನು ಪಡೆಯುವ ಸಲುವಾಗಿ ಸಾಕಷ್ಟು ಶ್ರಮಿಸಿದರು. ಸೊ ಬಸವ ವಾಸ್ ಆಫ್ ಒಪಿನಿಯನ್ ದ್ಯಾಟ್ ವುಮೆನ್ ಆರ್ ಆಲ್ಸೋ ಈಕ್ವಲ್ ಟು ಎಂಟೈರ್ ಟು ವೇರ್ ದ ಲಿಂಗ ಆರ್ ವರ್ಷಿಪ್ ದ ಶಿವ ಆ್ಯಂಡ್ ಅಟೇನ್ ದ ಡಿವೈನ್ ಗ್ರೇಸ್. ಅವರೂ ಕೂಡ ಲಿಂಗಧಾರಣೆ ಮಾಡಬಹುದು, ಧಾರ್ಮಿಕ ಒಂದು ಕ್ರಿಯಾವಿಧಾನಗಳಲ್ಲಿ ತೊಡಗಬಹುದು ಅನ್ನೋದು ಅಲ್ಲದೆ ಒಂದು ದೈವಿಕ ಒಂದು ಮುಕ್ತಿಯನ್ನು ಪಡೆಯುವ ಒಂದು ಹಕ್ಕು ಕೂಡ ಮಹಿಳೆಯರಿಗೆ ಐತಿ ಅನ್ನೋದನ್ನು ಬಸವೇಶ್ವರರು ಸಾರಿ ಹೇಳಿದರು. ಸೊ ಹೀಸ್ ಅನುಭವ ಮಂಟಪ ದ ಸ್ಪಿರಿಚುವಲ್ ಪಾರ್ಲಿಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಯಾಣ ಆ್ಯಂಡ್ ಡ್ಯೂಲಿ ಸಪೋರ್ಟೆಡ್ ಬೈ ಬಸವ ಆ್ಯಂಡ್ ಅದರ್ ಶಿವಶರಣಾಸ್ ವಿಚ್ ಗೇವ್ ಅಪಾರ್ಚುನಿಟೀಸ್ ಟು ವುಮೆನ್ ಟು ಟೇಕ್ ಪಾರ್ಟ್ ಇನ್ ದ ಡೆಲಿಬ್ರೇಷನ್ಸ್. ನಮಗೆಲ್ಲ ಗೊತ್ತಿರುವ ಹಾಗೆ ಅನುಭವ ಮಂಟಪ ಸ್ಥಾಪಿಸಿದ ಮೊಟ್ಟ ಮೊದಲ ಅನುಭವ ಮಂಟಪವನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಬಸವೇಶ್ವರಿಗೆ ಸಲ್ಲುತ್ತದೆ. ಅಲ್ಲದೆ ಇವರು ಈ ಅನುಭವ ಮಂಟಪದಲ್ಲಿ ಎಲ್ಲ ವೃತ್ತಿಯ ಜನರಿಗೂ ಅವಕಾಶ ಮಾಡಿಕೊಟ್ಟು, ಅಲ್ಲದೆ ಮಹಿಳೆಯರಿಗೂ ಸಹಿತ ಇಲ್ಲಿ ತಮ್ಮ ಒಂದು ಅಭಿವ್ಯಕ್ತಿಯ ಒಂದು ಸ್ವಾತಂತ್ರ್ಯವನ್ನು ಕೊಡುವ ಒಂದು ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅಲ್ಲದೆ ಅನುಭವ ಮಂಟಪದಲ್ಲಿ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಸುಮಾರು 32 ಮಹಿಳಾ ಒಂದು ವಚನಕಾರ್ತಿಯರು ಅಥವಾ ಮಹಿಳೆಯರು ಇದ್ದರು ಅನ್ನೋದನ್ನು ನಾವು ಹೇಳ್ತೀವಿ, ಶಿವಶರಣೆಯರು. ಸೊ ಇನ್ ದಿಸ್ ವೇ the ಅನುಭವ ಮಂಟಪ had a good number of women as its members, and by introducing the ceremony of ಲಿಂಗ ದೀಕ್ಷಾ, ವೀರಶೈವಿಸm through open its doors to men and women alike of all caste and creeds. ವೀರಶೈವ ಅಥವಾ ಭಕ್ತಿ ಒಂದು ಚಳುವಳಿಗೆ ಹೆಚ್ಚಿನ ಮಹತ್ವವನ್ನು ಬಸವೇಶ್ವರರು ಕೊಟ್ಟಿರುವ ಕಾರಣ ಈ ಒಂದು ಶೈವ ಧರ್ಮವನ್ನು ಎಲ್ಲರಿಗೆ ಮುಕ್ತವಾಗಿ ಆಚರಿಸಲು ಅಥವಾ ಪುರುಷ ಮಹಿಳೆ ಎಲ್ಲ ಉಚ್ಚ ಜಾತಿ ನೀಚ ಜಾತಿ ಎಲ್ಲರಿಗೂ ಸಮಾನವಾಗಿ ಈ ವೀರಶೈವ ಧರ್ಮವನ್ನು ಸ್ಥಾಪಿಸಿದ ಒಂದು ಹೆಗ್ಗಳಿಕೆ ಬಸವೇಶ್ವರಿಗೆ ಹೋಗುತ್ತದೆ. ಅಲ್ಲದೆ ಇವರು ಇದರಲ್ಲಿ ಲಿಂಗ ದೀಕ್ಷೆಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡ್ತಾರೆ. ಅಲ್ಲದೆ ಈ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಮಹಿಳೆಯರಿಗೂ ಅಥವಾ ಯಾವುದೇ ಒಂದು ಉಚ್ಚ ಜಾತಿಯ ಮಹಿಳೆ ನೀಚ ಜಾತಿಯ ಮಹಿಳೆ ಅನ್ನದೇ ಎಲ್ಲ ಒಂದು ಜಾತಿಯ ಮಹಿಳೆಯರಿಗೂ ಸಹಿತ ತಮ್ಮ ಒಂದು ಅಭಿವ್ಯಕ್ತಿಯನ್ನು, ತಮ್ಮ ಒಂದು ಅನುಭವಗಳ ಅಭಿವ್ಯಕ್ತಿಯನ್ನು
ಕೊಡೋದರಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅಲ್ಲದೆ ವೃತ್ತಿ ಒಂದು ಸ್ವಾತಂತ್ರ್ಯ, ಸೊ ಮಹಿಳೆಯರ ವೃತ್ತಿ ಸ್ವಾತಂತ್ರ್ಯ ಅಥವಾ ಆಕ್ಯುಪೇಷನಲ್ ಫ್ರೀಡಮ್ ಆಫ್ ವುಮೆನ್. ಸೊ ಬಸವ ಕನ್ಫರ್ಡ್ ಇವನ್ ಆನ್ ಮೆನ್ ದ ರೈಟ್ ಟು ಪರ್ಸ್ಯೂ ದ ಕಾಯಕ ಆಫ್ ದ ಚಾಯ್ಸ್. ಮಹಿಳೆಯರು ಕೇವಲ ತಮ್ಮ ಕುಟುಂಬಗಳಿಗೆ ಒಂದು ಮೀಸಲಿಡದೆ ತಮ್ಮ ಒಂದು ಕಾರ್ಯವನ್ನು ಸಹಿತ ಅವರು ತಮಗೆ ಇಚ್ಛೆ ಇದ್ದ ಕಾರ್ಯ ತಾವು ಒಂದು ಕಾರ್ಯದಲ್ಲಿ ತೊಡಗಿ ತಮ್ಮ ಒಂದು ಜೀವನೋಪಾಯಕ್ಕೆ ಒಂದು ಸಹಕಾರ ನೀಡಿ ಮುಂದೆ ಅದನ್ನು ದಾಸೋಹದ ರೂಪದಲ್ಲಿ ಇವನ್ ಸಮಾಜಕ್ಕೂ ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಬೇಕಂತ ಮತ್ತು ಬಸವೇಶ್ವರರು ಅಭಿಪ್ರಾಯ ಪಡ್ತಾರೆ. ಸೊ ಅಕಾರ್ಡಿಂಗ್ ಟು ಶಿವಶರಣೆ ಕಲ್ಲವ್ವೆ, ಆಲ್ ದ ಪೀಪಲ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಶುಡ್ ಇಂಡಲ್ಜ್ ದ ರೈಟ್ ಕಾಯಕ ಆ್ಯಂಡ್ ಪರ್ಫಾರ್ಮ್ ದ ಸೇಮ್ ವಿತ್ ಡೆಡಿಕೇಶನ್ ಆ್ಯಂಡ್ ಸಿನ್ಸಿಯಾರಿಟಿ. ಸೊ ಕಲ್ಲವ್ವೆ ಅನ್ನೋ ಶಿವಶರಣೆಯ ಪ್ರಕಾರ ಮತ್ತು ಪುರುಷ ಮತ್ತು ಸ್ತ್ರೀ ಇಬ್ಬರೂ ಸಹಿತ ಒಳ್ಳೆಯ ಒಂದು ಕಾಯಕದಲ್ಲಿ ಒಂದು ನಿರತರಾಗಬೇಕು ಎನ್ನುವುದನ್ನು ಹೇಳಿ ಅಲ್ಲಿ ಶ್ರದ್ಧೆ ಮತ್ತು ಬಹಳಷ್ಟು ಭಕ್ತಿಯಿಂದ ಕಾಯಕದಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಸೊ ಈ ಕಾಯಕ ಒಂದು ಸ್ವತಂತ್ರತೆಯನ್ನು ಅಥವಾ ವೃತ್ತಿ ಸ್ವತಂತ್ರೆಯನ್ನು ಮತ್ತು ನೀಡಿದ ಕಾರಣಕ್ಕಾಗಿ ಸಮಾಜದಲ್ಲಿ ಮತ್ತು ಸಾಕಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ನಾವು ನೋಡೋಕೆ ಸಾಧ್ಯ ಆಯಿತು. ಸೊ ಕಮಿಂಗ್ ಟು ದ ಸೋಷಲ್ ಆ್ಯಂಡ್ ಫ್ಯಾಮಿಲಿಯಲ್ ಫ್ರೀಡಮ್. ಸೊ according to Basaveshwara, along with religious and occupational freedom, women were also granted the social and the familial freedom. ಅಲ್ಲಿ ಮತ್ತು ಒಂದು ಧಾರ್ಮಿಕ ಮತ್ತು ವೃತ್ತಿ ಒಂದು ಸ್ವಾತಂತ್ರ್ಯತೆಯನ್ನು ಕೊಡುವುದರ ಜೊತೆಗೆ ಸಾಮಾಜಿಕ ಮತ್ತು ಕೌಟುಂಬಿಕ ಸ್ವಾತಂತ್ರ್ಯನೂ ಸಹಿತ ಮಹಿಳೆಗೆ ಕೊಡಲಾಯಿತು. ಅಲ್ಲದೆ ದ ವೆರಿ ಇನ್ಸ್ಟಿಟ್ಯೂಷನ್ ಆಫ್ ಅನುಭವ ಮಂಟಪ ವಾಸ್ ಗಿವನ್ ದ right to come out. The women were given the right to come out of their houses or the four walls of their families, and they can pursue some kayaka, they can take part in some kayaka of their choice. And it also led to the movement, the Shaiva movement, and the women were also encouraged to join the Shaiva movement. ಸೊ ದಟ್ ಈಸ್ ಹೌ ಇಲ್ಲಿ ಮತ್ತು ತಮ್ಮ ಒಂದು ವೀರಶೈವ ಒಂದು ಚಳುವಳಿ ಅಥವಾ ಭಕ್ತಿ ಚಳುವಳಿಯಲ್ಲಿ ಮಹಿಳೆಯರು ಸಹಿತ ಭಾಗವಹಿಸಲು ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಯಿತು. ಸೊ ಬಸವ ಹಿಮ್ಸೆಲ್ಫ್ ಹ್ಯಾಡ್ ಗಿವನ್ ಲಿಬರ್ಟಿ ಟು ಹಿಸ್ ಸಿಸ್ಟರ್ ಗಂಗಾಂಬಿಕೆ ಆ್ಯಂಡ್ ಟು ಟೇಕ್ ಪಾರ್ಟ್ ಇನ್ ವಾಲಂಟರಿಲಿ ಇನ್ ದ ಡೆಲಿಬ್ರೇಷನ್ಸ್ ಆಫ್ ಅನುಭವ ಮಂಟಪ. ವುಮನ್ ಶೈವ ಡಿವೋಟೀಸ್ ಲೈಕ್ ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ, ಮೋಳಿಗೆ ಮಹಾದೇವಿ, ಮುಕ್ತಾಯಕ್ಕ, ಕಲ್ಲವ್ವೆ, ಸೋಮವ್ವೆ, ಅಮ್ಮವ್ವೆ and others rose to the prominence because of social freedom and encouragement which they obtained. And coming to the important aspect, that is removal of disabilities of women. ಮಹಿಳೆಯರ ವಿರುದ್ಧ ಶೋಷಣೆಗಳು ಅಥವಾ ಮಹಿಳೆಯರ ವಿರುದ್ಧ ಇರುವ ಒಂದು ಕಳಂಕಗಳನ್ನು ಹೊಡೆದೋಡಿಸುವಲ್ಲಿ ಬಸವಣ್ಣವರ ಪಾತ್ರ ಬಹಳಷ್ಟು ಹಿರಿದಾಗಿದೆ. ಅದಕ್ಕಾಗಿ ಬಸವೇಶ್ವರರು ಮತ್ತು ಆಗಿನ ಒಂದು ಸಮಾಜದಲ್ಲಿ ಇರುವ ಸಾಕಷ್ಟು ಮಹಿಳೆಯರ ಸಂಬಂಧಪಟ್ಟಂತಹ ಮತ್ತು ಕಳಂಕಗಳು ಅಥವಾ ಅಲ್ಲಿ ಮತ್ತು ಪಾಪ ಪುಣ್ಯ ಅನ್ನೋ ಒಂದು ಪರಿಕಲ್ಪನೆ ಆಗಿರಬಹುದು ಅಥವಾ ನೈರ್ಮಲ್ಯ ಅಥವಾ ಮತ್ತು ಅವರಿಗೆ it may be with respect to the norms of pollution, women had kept themselves away from the touch of the other members of during the menstruation period for 10 days and even after the delivery of child. So that is how these sort of disabilities pertaining to women were removed by Basaveshwara, and that is he strongly advocated intercaste marriage, widow remarriage and remarriage of deserted women. Such an attempt on the part of Basava helped many women to lead a satisfactory life. ಬಸವಣ್ಣನವರು ಅಲ್ಲಿ ಮತ್ತು ಸ್ವಚ್ಛತೆಯ ಕುರಿತಾಗಿ ಅಥವಾ ಮಹಿಳೆಯರು ತಮ್ಮ ಒಂದು ಮುಟ್ಟಾದ ಒಂದು ಸಂದರ್ಭದಲ್ಲಿ ಅಥವಾ ಒಂದು ಹೆರಿಗೆ ಆದ ಸಂದರ್ಭದಲ್ಲಿ ಅವರಿಗೆ ಇರುವ ಸಾಕಷ್ಟು ಕಳಂಕಗಳನ್ನು ಅಥವಾ ಅವ್ರಿಗೆ ತಾರತಮ್ಯವನ್ನು ಮಾಡೋದಾಗಿರ್ಬೋದು, ಅವರಿಗೆ ಶೋಷಣೆಯನ್ನು ಮಾಡೋದಾಗಿರ್ಬೋದು, ಇದನ್ನೆಲ್ಲ ವಿರೋಧಿಸಿ ಮಹಿಳೆಯರಿಗೆ ಒಳ್ಳೆಯ ಸ್ಥಾನಮಾನವನ್ನು ಸಮಾಜದಲ್ಲಿ ಕೊಡಬೇಕು. ಇದೇ ಒಂದು ಕಾರಣಕ್ಕಾಗಿ ಅವರು ಅಂತರ್ಜಾತಿ ವಿವಾಹಗಳಿಗೆ, ವಿಧವಾ ಮರು ವಿವಾಹಕ್ಕೆ ಮತ್ತು ಅಸ್ಪೃಶ್ಯ ಅಥವಾ ಮತ್ತು ಏನಾದರೂ ಡೆಸರ್ಟೆಡ್ ವುಮನನ್ನು ಮತ್ತು ಮದುವೆ ಆಗಲು ಅವರು ಅನುಮತಿಯನ್ನು ನೀಡ್ತಾರೆ. ಸೊ ಇದಕ್ಕಾಗಿ ಮಹಿಳೆಯರು ತಮ್ಮ ಒಂದು ಒಳ್ಳೆಯ ಒಂದು ಜೀವನವನ್ನು ಸಮಾಜದಲ್ಲಿ
ಸಾಗಿಸಬಹುದು ಎಂಬುದು ಬಸವೇಶ್ವರರ ವಿಚಾರವಾಗಿತ್ತು. ಆ್ಯಂಡ್ ದ ಪಾರ್ಟಿಸಿಪೇಟರಿ ರೋಲ್ ಫಾರ್ ವುಮನ್ ಇನ್ ದ ವೀರಶೈವ ಮೂವ್ಮೆಂಟ್. ಸೊ ವೆನ್ ವಿ ಥಿಂಕ್ ಆಫ್ ಬಸವೇಶ್ವರ ಅಟೆಂಪ್ಟ್ಸ್ ಟು ಈಕ್ವಲೈಸ್ ದ ಸ್ಟೇಟಸ್ ಆಫ್ ವುಮೆನ್ ಮೇಕ್ large number of women to join his faith and strengthen his ವೀರಶೈವ ಮೂವ್ಮೆಂಟ್. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವೀರಶೈವ ಒಂದು ಚಳುವಳಿ ಅಥವಾ ಒಂದು ಭಕ್ತಿ ಒಂದು ಚಳವಳಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಭಾಗವಹಿಸಲು ಬಸವೇಶ್ವರರು ಅಲ್ಲಿ ಸಾಕಷ್ಟು ಸ್ವತಂತ್ರತೆಯನ್ನು ಕೊಡ್ತಾರು. ಅಲ್ಲದೆ ಅವರಿಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡ್ತಾರೆ. ಸೊ ಅನುಭವ ಮಂಟಪ ಅಗೇನ್ ಆ್ಯಸ್ ಇಟ್ ಸರ್ವ್ಡ್ ಆ್ಯಸ್ ಅ ಮೀಡಿಯಮ್ ಫಾರ್ ದ ನಾಲೆಜಬಲ್ ವುಮನ್ ಟು ಸಪೋರ್ಟ್ ದ ಕಾಸ್ ಆಫ್ movement. And when we think of Anubhava Mantapa, we already know that Gangambike, Neelambike, Akka Mahadevi, Akka Nagama and other women or Shivasharanes also strengthened this movement by taking an active part in it, and they served and they expressed their ideas pertaining to society, pertaining to their own feelings pertaining to their day-to-day life through the medium of vachanas. And when we think of Veerashaiva movement, it could spread relatively at the faster rate because of readiness to give the participatory role in the woman and its activities. So Mahadevi Akka excelled all other women in serving the cause of the movement which Basava had taken up. ಸೊ ಅಕ್ಕ ಮಹಾದೇವಿ ಅವರ ಈ ಒಂದು ವೀರಶೈವ ಒಂದು ಚಳವಳಿಯಲ್ಲಿ ಅಥವಾ ಆಂದೋಲನದಲ್ಲಿ ಅವರು ಅಗ್ರಗಣ್ಯ ಸ್ಥಾನವನ್ನು ಪಡೀತಾರು. ಉಳಿದೆಲ್ಲ ಶಿವಶರಣೆಯರಿಗಿಂತ ಅಕ್ಕ ಮಹಾದೇವಿಯವರ ಪಾತ್ರ ಈ ಒಂದು ವೀರಶೈವ ಒಂದು ಚಳವಳಿ ಹೆಚ್ಚು ಪ್ರಾತಿನಿಧ್ಯ ಪಡೆಯಲು, ಹೆಚ್ಚು ಪ್ರಚಲಿತ ಆಗಲು ಅಕ್ಕ ಮಹಾದೇವಿಯವರ ಒಂದು ಕೊಡುಗೆ ಬಹಳಷ್ಟು ಐತಿ ಅಂತ ಹೇಳ್ಬೋದು. ಆ್ಯಂಡ್ ದಟ್ ಈಸ್ ಹೌ ಬಸವೇಶ್ವರ praises Akka Mahadevi in these ways, in these lines, that is ಎನ್ನ ಭಕ್ತಿಯ ಶಕ್ತಿಯು ನೀನು, ಎನ್ನ ಮುಕ್ತಿಯ ಶಕ್ತಿಯು ನೀನು, ಎನ್ನ ಯುಕ್ತಿಯ ಶಕ್ತಿಯು ನೀನೇ ಅಂಥೇಳಿ ಬಸವೇಶ್ವರರು ಅಕ್ಕ ಮಹಾದೇವಿಯರನ್ನು ಹೊಗಳ್ತಾರೆ. ಸೊ ಅದಕ್ಕಾಗಿ when it comes to last part, that is concluding remarks, it is to be understood that in the history of India, so the status of women were not that good before the Basava period, and the involvement of women in the task of creating social awareness and the religious consciousness comparatively limited before the Basava period. And that is how Buddhism was successful in this regard to certain extent. Due to the historical reasons, women had to recede. But whereas the establishment of Veerashaiva movement or the Bhakti movement again gives rise to the equal status of women to that of the men. And earlier they had to be contented with their role within the four walls of the home or the kitchen, but under the leadership of Basavanna or the Veerashaivism gave another opportunity for the women of Karnataka to take part in the socio-religious activity and give the equal status for women with that of the men. And the movement of sex equality silently spearheaded by the Basavanna and not to be continued after his death. It could not be continued because after the Basavanna, the successor of Basavanna could not provide any effective leadership for the movement. And that is how the Veerashaiva movement or the Bhakti movement plays very important role in the socio-religious aspects of our Hindu society. Thank you.